ಎಲ್ರಿಗೂ ಶುಭೋದಯ. ಇವತ್ತು ಆಗಸ್ಟ್ 8. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಮೈಸೂರು ಅರಸರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು 1902 ಆಗಸ್ಟ್ 8ರಂದು ಈ ದಿನ ಪಟ್ಟಾಭಿಷೇಕ ಆಗಿತ್ತು. ಅವ್ರ ತಾಯಿಯಿಂದ ಅಧಿಕಾರ ಹಸ್ತಾಂತರ ಆಗಿತ್ತು. ಅವರು ಆ ವರ್ಷದ ಜೂನ್ ತಿಂಗಳಲ್ಲೇ ಪ್ರಾಪ್ತ ವಯಸ್ಕರಾಗ್ತಾರೆ. ಆದರೆ ಅವರಿಗೆ ಅಧಿಕಾರ ಹಸ್ತಾಂತರ ಮತ್ತು ಪಟ್ಟಾಭಿಷೇಕ ಅವೆಲ್ಲ ಆಗಿದ್ದು ಈ ದಿನ ಆಗಸ್ಟ್ 8ನೇ ತಾರೀಕು. ಈ ತಿಂಗಳಲ್ಲಿ ನಾವು ಅವರನ್ನು ಹೆಚ್ಚೆಚ್ಚು ನೆನ್ಕೋಬೇಕು. ಕೃಷ್ಣರಾಜ ಒಡೆಯರವರ ಕೊಡುಗೆಗಳನ್ನ ಮತ್ತು ಸಾಮಾಜಿಕ ಸುಧಾರಣೆಗಳನ್ನ ಪಟ್ಟಿ ಮಾಡ್ತಾ ಹೋದರೆ ಹನುಮಂತನ ಬಾಲದ ಥರ ಆಗೋಗುತ್ತೆ, ಇಲ್ಲಿ ಸಮಯ ಇಲ್ಲ. ಮತ್ತು ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಅನೇಕ ಸುಧಾರಣೆಗಳನ್ನ ತಂದರು. ಮತ್ತು ಈ ಮೀಸಲಾತಿ ಆಗ್ಬೋದು, ಪ್ರಜಾಪ್ರತಿನಿಧಿ ಸಭೆ ಆಗ್ಬೋದು, ಆ ಮೂಲಕ ಅಲ್ಲಿಗೆ ಎಲ್ಲರಿಗೂ ಅವಕಾಶ ಕೊಡೋಕ್ಕೆ ಆ ಕಾಲದಲ್ಲೇ ಶುರು ಮಾಡಿದರು. ಸ್ವಾತಂತ್ರ್ಯ ನಂತರದ ದಿನಗಳಿಗೆ ಈ ಮೀಸಲಾತಿ, ಈ ಪ್ರಜಾಪ್ರತಿನಿಧಿ ಸಭೆ ಇವೆಲ್ಲ ಒಂದು ರೀತಿ ಆ ಕಾಲಕ್ಕೆ ಪ್ರಯೋಗಶಾಲೆ ಆಗಿತ್ತು ಅಂದರೆ ತಪ್ಪೇನಲ್ಲ. ಕುವೆಂಪು ಅವ್ರನ್ನ ಆ ಕಾಲಕ್ಕೇನ ಅವ್ರ ಅರಮನೆಗೆ ಪಾಠ ಮಾಡೋಕ್ಕೆ ಕರೆದಾಗ ಅವರು ನಿರಾಕರಿಸಿದರು. ಕುವೆಂಪು ನಿಮಗೆ ಗೊತ್ತಿರಬೇಕು, ಯಾವಾಗಲೂ ಅವರು ಸಾಮ್ರಾಜ್ಯಶಾಹಿ, ಬಂಡವಾಳಶಾಹಿ ಮತ್ತು ಪುರೋಹಿತಶಾಹಿ ವಿರುದ್ಧ ಇದ್ದರು. ನಂತರ ಅವರ ಆಡಳಿತ ವೈಖರಿ ನೋಡಿ ಒಡೆಯರವ್ರನ್ನ ಒಂದು ಕವನದಲ್ಲಿ ರಾಜಋಷಿ, ಕರ್ಮಯೋಗಿ ಈ ರೀತಿ ಎಲ್ಲ ಬಣ್ಣಿಸಿದ್ರು. ಅವ್ರು ಈ ರೀತಿ ಬಣ್ಣಿಸ್ತಾರೆ ಅಂತಂದರೆ ಅದು ಖಂಡಿತ ಉತ್ಪ್ರೇಕ್ಷೆ ಇರೋದಿಲ್ಲ, ಖಂಡಿತ ಅದು 100ಕ್ಕೆ 100 ಸತ್ಯ ಇರುತ್ತೆ. ಈ ರೀತಿ ಇದ್ದಾಗ ಇತ್ತೀಚಿನ ದಿನಗಳಲ್ಲಿ ಕೃಷ್ಣರಾಜ ಒಡೆಯರವ್ರನ್ನ ಒಂದು ರೀತಿ ಸಮೀಕರಿಸೋದಾಗ್ಬೋದು, ಹೋಲಿಕೆ ಮಾಡ್ಕೋಬೋದು, ಅಥವಾ ಅವರು ಆ ಕಾರಣಕ್ಕೆ ಅವರೇ ಮೊದಲೇನಲ್ಲ ಅಂತಕ್ಕಂಥ ಹೇಳಿಕೆಗಳಿಂದ ಒಂದು ರೀತಿ ಎಲ್ಲೋ ಒಂದು ಕಡೆ ಅವ್ರನ್ನ ಅಪಮಾನ ಮಾಡ್ದಂಗೆ ಆಗ್ತಾಯಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಏಕೆ ಅಂತಂದರೆ ರಾಜಪ್ರಭುತ್ವದಲ್ಲೇ ಅವರು ನಿರಂಕುಶ ಆಡಳಿತ ಅವಕಾಶ ಅವ್ರಿಗಿತ್ತು, ಆದರೆ ಅವರು ಆ ಎಲ್ಲೇನ ಯಾವತ್ತೂ ಮೀರಲಿಲ್ಲ. ಆ ರೀತಿ ಹಾಗಂತ ಎಲ್ರಿಗೂ ಒಳ್ಳೆಯವರಾಗೂ ಕೂಡ ಕೆಲಸ ಮಾಡಲಿಲ್ಲ, ನಿಷ್ಠುರವಾಗಿ ಕೂಡ ಕ್ರಮಗಳನ್ನ ಜರುಗಿಸ್ತಾ ತುಂಬ ಆಡಳಿತ, ಒಂದು ರೀತಿ ಒಳ್ಳೆ ಆಡಳಿತ ಕೊಟ್ಟಂಥ ಧೀಮಂತ ಅರಸರಾಗಿದ್ದು. ಅವ್ರನ್ನ ನಾವು ಯಾವ ಕಾರಣಕ್ಕೂ ಈ ರೀತಿ ಪದೇ ಪದೇ ಏನೋ ಪರೋಕ್ಷವಾಗಿ ಟೀಕೆ ಮಾಡ್ತಕ್ಕಂಥದ್ದಾಗಲಿ ಮತ್ತೊಂದಾಗಲಿ ಮತ್ತಿನ್ನೇನೋ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅವ್ರನ್ನ ಮೈಸೂರು ಅರಸರ ಬಗ್ಗೆ ನಾವು ಸಾಕಷ್ಟು ಗೌರವವನ್ನು ಹೊಂದಿರಬೇಕು ಮತ್ತು ನಾವು ಅವ್ರನ್ನ ಸ್ಮರಿಸ್ಬೇಕು ಯಾವಾಗಲೂ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.